ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾವೊಂದು ಸೂಪರ್ ಆಗಿದ್ದೀವಿ. ಯಾಕೆಂದರೆ ಚಳಿಗಾಲ ಬಂತಲ್ವ, ಮಳೆಗಾಲ. ಸೊ ಬೆಳಗ್ಗೆ ಇನ್ನೂ ಸ್ವಲ್ಪ ಟೀ ಕುಡಿದ್ರೆ ಸೂಪರಾಗಿರುತ್ತೆ. ಟೀ ಅಥವಾ ಕಾಫಿ ಯಾವುದಾದ್ರೆ ಅದು ತಿಂಡಿ ಆದಮೇಲೆ ರಿಲ್ಯಾಕ್ಸ್ ಆಗಿ ಸ್ವಲ್ಪ ಕೂತ್ಕೊಂಡು ನಾನು ಕಾಫಿ ಅಥವಾ ಟೀ ಕುಡಿತೀನಿ. ಸಮ್ಟೈಮ್ಸು ಗಾಜಿನ ಗ್ಲಾಸಲ್ಲಿ ಕುಡಿತೀನಿ, ಸಮ್ಟೈಮ್ಸು ಸ್ಟೀಲ್ ಗ್ಲಾಸಲ್ಲಿ. ನೋಡಿ, ಇವತ್ತು ಮಾರ್ನಿಂಗ್ ಟೀ ಮಾಡ್ಕೊಂಡಿದ್ದೆ. ನನಗೆ ನಮ್ಮ ಮೇಲಿಗೂ ನಮ್ಮ ಲಕ್ಷ್ಮಿ ಕೂಡ ಕೊಟ್ಟಿದ್ದೀನಿ. ಸೊ ಸೂಪರ್ ಅಂದರೆ ಸೂಪರಾಗಿರುತ್ತೆ. ಈಗ ಎಲ್ಲರಿಗೆ ಸ್ವಲ್ಪ ಟೀ ತೊಗೊಂಡ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಯಾರಿಗೆಲ್ಲ ಟೀ ಇಷ್ಟ ಅಂತ ಕಮೆಂಟ್ಸ್ ಮಾಡಿ. ಸೊ ಫ್ರೆಂಡ್ಸ್, ಚಾನಲ್ ಸೂಪರಾಗಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು. ರಂಗೋಲಿ ನೋಡಿ, ಚಿಕ್ಕದಾಗಿ ನಾನು ಡಬಲ್ ಲೇಯರ್ ಬಿಟ್ಟಿದ್ದೀನಿ. ಈ ಥರ ಡೈಲಿ ಚಿಕ್ಕ ಚಿಕ್ಕ ರಂಗೋಲಿ ಹಾಕೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ಯಾರಿಗಾದ್ರೂ ಬೇಕಾದ್ರೆ ಹೇಳಿ, ನಾನು ರಂಗೋಲಿ ವೀಡಿಯೋಸ್ ಬೇಕಾದ್ರೆ ನಿಮಗೆ ಹಾಕ್ತೀನಿ. ಡೈಲಿ ಈ ಥರ ಹಾಕಿದ್ರೆ ಮನೆ ಮುಂದೆ ತುಂಬ ಚೆನ್ನಾಗಿರುತ್ತೆ. ಇನ್ನು ನಾನಿವತ್ತು ಮಾರ್ನಿಂಗು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ. ಇನ್ನು ಈ ಬಂತು ಮೇ ಏಪ್ರಿಲ್ ಆ ಟೈಮಲ್ಲಿ ಅಂತಂದರೆ ಸೊ ಮಾವಿನಕಾಯಿ ತುಂಬಾ ಸಿಗುತ್ತೆ. ಉಪ್ಪಿನಕಾಯಿ ಹಾಕ್ಬೋದು, ಅಥವಾ ಮಾವಿನಕಾಯಿ ಚಿತ್ರಾನ್ನ ಮಾಡ್ಬೋದು, ಮಾವಿನಕಾಯಿ ತೊಕ್ಕು ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ. ನಾನು ನೋಡಿ ಎಲ್ಲ ಪೂಜೆ ಎಲ್ಲ ಆಗಿದೆ, ಬುಧವಾರ ಇವತ್ತು ಪೂಜೆ ಎಲ್ಲ ಆಗಿ ತಿಂತಾಯಿದ್ದೀನಿ. ಕಡಲೆ ಬೀಜ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಾನು. ಸಮ್ಟೈಮ್ ಗೋಡಂಬಿ ಕೂಡ ಹಾಕ್ತೀನಿ. ನನ್ನ ಮಗಳಿಗೆ ಸ್ವಲ್ಪ ಕಡಿಮೆ ಹಾಕಬೇಕು ಮಾವಿನಕಾಯಿ, ಅಷ್ಟೊಂದು ಫ್ಲೇವರ್ ಜಾಸ್ತಿ ಇಷ್ಟಪಡಲ್ಲ. ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಇರಬೇಕು. ಸೊ ಆ ಫ್ಲೇವರ್ ಗೊತ್ತಾಗಬೇಕು ಮಾವಿನಕಾಯಿ ಹಾಕಿದ್ದೀವಿ ಅಂತ. ಸೊ ಹಾಗಾಗಿ ನಾನು ಸ್ವಲ್ಪ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಗೊಜ್ಜು ನಮಗೆ ಜಾಸ್ತಿ ಹಾಕ್ಕೊತೀನಿ. ನಿಮ್ಗೆ ಯಾರಿಗೆಲ್ಲ ಇಷ್ಟ ಮಾವಿನಕಾಯಿ ಚಿತ್ರಾನ್ನ ಅಂತ ಕೂಡ ಕಮೆಂಟ್ಸ್ ಮಾಡಿ. ಸೊ ಫ್ರೆಂಡ್ಸ್, ಮಾವಿನಕಾಯಿ ಬಂತು ಅಂತಂದರೆ ಇನ್ನು ಮಾವಿನ ಹಣ್ಣು. ಸೊ ಲಾಸ್ಟ್ ಬಂದು ತೋತಾಪುರಿಕಾಯಿ ಬರುತ್ತೆ. ಅದರಲ್ಲಿ ಕೂಡ ನಾವು ತುಂಬ ರೆಸಿಪೀಸನ್ನು ಮಾಡಬಹುದು. ನಿಮ್ಗೆ ಯಾರಿಗಾದ್ರೂ ಬೇಕು ಅಂತಂದರೆ ಕಮೆಂಟ್ಸ್ ಮಾಡಿ, ನಾನು ರೆಸಿಪೀಸ್ನ ಶೇರ್ ಮಾಡ್ತೀನಿ. ನನ್ನ ಹಳೆ ಚಾನಲ್ ಕೂಡ ನೋಡಿ, ಎಲ್ಲ ರೆಸಿಪೀಸು ಹಾಕಿದ್ದೀನಿ. ಮೇ ಬಿ 1500 ವೀಡಿಯೋಸ್ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ. ಕ್ರಿಯೇಟಿವ್ ಗೀತಾ ಅಂತ ನನ್ನ ಓಲ್ಡ್ ಚಾನಲ್ಲು. ಈ ಚಾನಲ್ ನೇಮ್ ಬಂದು ಗೀತಾ ಟಿಪ್ಸ್ ಆ್ಯಂಡ್ ಬ್ಲಾಗ್ಸ್ ಅಂತ. ಎರಡು ಚಾನಲ್ನ ನೀವು ಪ್ಲೇಲಿಸ್ಟ್ನ ನೋಡಿ, ಎಲ್ಲ ರೆಸಿಪೀಸ್ ಎಲ್ಲ ಹಾಕಿದ್ದೀನಿ. ಈ ಹೊಸ ಚಾನಲಲ್ಲಿ ಒಂದೊಂದಾಗಿ ಇವಾಗ ನಾನು ಸ್ವಲ್ಪ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಚಿತ್ರಾನ್ನ ಅಂತೂ ಸೂಪರ್ ಅಂದರೆ ಸೂಪರಾಗಿತ್ತು ನೋಡಿ. ನೀವು ನನ್ನ ಜೊತೆಗೆ ತಿಂಡಿ ಬನ್ನಿ, ತುಂಬ ಚೆನ್ನಾಗಿರುತ್ತೆ ಮಾತ್ರ. ಕಡಲೆ ಬೀಜ ಒಂದೊಂದು ಸ್ಪೂನ್ಗೂ ಒಂದೊಂದು ರೆಸಿಪಿ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ನೋಡಿ, ಮಾವಿನ ಹಣ್ಣು ತಂದಿದ್ರು ಮನೆಯಲ್ಲಿ. ಸೂಪರ್ ಅಂದರೆ ಸೂಪರಾಗಿತ್ತು. ಎಲ್ಲ ಹಣ್ಣು ತುಂಬ ಸಿಹಿಯಾಗಿತ್ತು. ಇದರಲ್ಲಿ ಮಲ್ಲಿಕಾ ಇದೆ, ನಂತರ ಮಲ್ಲಿಕಾ ರಸ್ಪುರಿ ಇದೆ. ಸೊ ಅದಾದಮೇಲೆ ಇಮಾಮ್ ಪಸಂದ್ ಅಂತ. ಸೊ ಆಗಿನ ಕಾಲದಲ್ಲಿ ರಾಜಕೀಯ ಇದ್ದಂತೆ ಇಮಾಮ್ ಪಸಂದ್ ಮಾವಿನ ಹಣ್ಣು ಅಂತ ಒಂದು 4-5 ಥರ ತಂದಿದ್ರು ನಮ್ಮ ಮನೆಯಲ್ಲಿ. ನೋಡಿ, ಎಲ್ಲ ನಾನು ಬ್ಯಾಸ್ಕೆಟ್ ಹಾಕಿಸ್ತಾ ಇದ್ದೀನಿ. ಎಲ್ಲ ಹಣ್ಣು ತುಂಬ ಸಿಹಿಯಾಗಿತ್ತು. ನನ್ನ ಫೇವ್ರೇಟ್ ಮಾವಿನ ಹಣ್ಣು. ನಿಮ್ಗೆ ಯಾರಿಗೆಲ್ಲ ಫೇವ್ರೇಟ್ ಅಂತ ಕಮೆಂಟ್ಸ್ ಮಾಡಿ. ನನಗೆ ಈ ಸಮ್ಮರಲ್ಲಿ ಬರುವಂಥ ಎಲ್ಲ ಹಣ್ಣುಗಳು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನಿಮಗೂ ಇಷ್ಟನ ಅಂತ ಕೂಡ ಹೇಳಿ. ಇನ್ನು ಮಾವಿನ ಹಣ್ಣು ಇರ್ಬೋದು, ಅಥವಾ ಮಾವಿನಕಾಯಿ ಇರ್ಬೋದು. ನೋಡಿ, ಇದು ಒಂದು ಮೇಬಿ ರಸಪುರಿ ಅಂತ ಅನಿಸುತ್ತೆ. ಮಲ್ಲಿಕಾ ಕೂಡ ತಂದಿದ್ರು, 3 ಥರ ಫ್ಲೇವರ್ ತಂದಿದ್ರು. ಸೊ ಎಲ್ಲ ಒಂದೊಂದು ಟೇಸ್ಟ್ ನೋಡಿದ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಮಾವಿನ ಹಣ್ಣನ ಶೇಖರಣೆ ಅಂತ ಕೂಡ ಮಾಡ್ತಾರೆ. ನೋಡಿ, ನಿಮಗೂ ಇಷ್ಟ ಆಯಿತಾ? ಸೂಪರ್ ಅಂದರೆ ಸೂಪರಾಗಿತ್ತು ಮಾತ್ರ. ಟೇಸ್ಟ್ ತುಂಬ ಸಿಹಿಯಾಗಿತ್ತು. ಸ್ವಲ್ಪ ನೋಡಿ, ನಾನು ಅವತ್ತು ರಸಮ್ ಮಾಡಿದ್ದೆ. ನಂತರ ಸಂಜೆ ನೋಡಿ ನಮ್ಮ ಮನೆಯವ್ರು ನಮಗಿಬ್ಬರಿಗೂ ಟೀ, ಚಾಯ್, ಬಿಸ್ಕೆಟ್ಟು. ಸುಮ್ಮನೆ ಈ ಥರ ಮಳೆ ಬಂದಾಗ ಸ್ವಲ್ಪ ಇವತ್ತಾಗಿ ಸ್ವಲ್ಪ ನಮ್ಮ ಮನೆಯವ್ರನ್ನ ಇಬ್ಬರು ಕಾಫಿ ಟೀ ತಗೋತೀವಿ. ನಮ್ಮ ಮಗಳು ಕಾಫಿ ಟೀ ತಗೊಳ್ಳೋದಿಲ್ಲ, ಬರೀ ಸ್ನ್ಯಾಕ್ಸ್ ತಿಂತಾರೆ ಅಷ್ಟೇ. ನಾವಿಬ್ಬರು ಸಂಜೆ ಹೊತ್ತು ಹಸ್ಬೆಂಡ್ ಇದ್ದಾಗ ಕಾಫಿ ಜೊತೆಗೆ. ಸೊ ಈ ಮ್ಯಾರಿಗೋಲ್ಡ್ ಬಿಸ್ಕೆಟ್ಟು. ನಿಮ್ಗೆ ಯಾರಿಗೆಲ್ಲ ಕಾಫಿ ಟೀ ಇಷ್ಟ ಅಂತ ಕಮೆಂಟ್ಸ್ ಮಾಡಿ. ಸೊ ಫ್ರೆಂಡ್ಸ್, ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. I love